ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಬೆಳಗ್ಗೆನೆ ಪ್ರಮೋದ್ ಅವರು ಪೂಜೆ ಮಾಡಿದ್ದಾರೆ. ನಾನಿನ್ನೂ ಬೆಳಗ್ಗೆ ರೆಡಿ ಆಗಿರಲಿಲ್ಲ. ಬಿಕಾಸ್ ಗೊಂಬೆ ಅಪ್ಪು ಇವರಿಬ್ಬರು ಟಾರ್ಚರ್ ತಡ್ಕೊಂಡು ನಾನು ಅಡುಗೆ ಎಲ್ಲ ಮುಗಿಸಿ ಪ್ರಸಾದಕ್ಕೆಲ್ಲ ರೆಡಿ ಮಾಡಿ ಕೊಟ್ಟೆ. ಅದಕ್ಕೋಸ್ಕರ ನಾನು ಬೆಳಗ್ಗೆನ ಪೂಜೆ ಮಾಡಿರಲಿಲ್ಲ. ಆಮೇಲೆ ಫ್ರೆಶ್ ಅಪ್ ಆಗಿ ದೇವರಿಗೆ ಕೈ ಮುಗಿದು ನಾರ್ಮಲ್ ಡ್ರೆಸ್ಸಲ್ಲೇ ಇದೆ. ಇವಾಗ ಸಂಜೆ 6 ಗಂಟೆಯಿಂದ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ನಮ್ಮನೆ ಆಲ್ರೆಡಿ ಲಕ್ಷ್ಮೀ ಕೂರ್ಸ್ ಆಗಿದೆ. ಬೆಳಗ್ಗೆ ಯಾವ ರೀತಿ ಪೂಜೆ ಆಯಿತು, ಹೇಗೆಲ್ಲ ಮಾಡಿದ್ದಾರೆ ಪ್ರಮೋದ್ ಅವರು ಆ್ಯಂಡ್ ಯಾರೆಲ್ಲ ಬಂದಿದ್ದಾರೆ ಅಂತ ನೋಡ್ಕೊಂಡು ಬನ್ನಿ. ಆ್ಯಂಡ್ ತುಂಬ ಜನರ ಕ್ವೆಶನ್ ಇತ್ತು, ನಿಮ್ಮ ಮಾವನ ತೋರಿಸೋದೇ ಇಲ್ಲ ಅಂತ. ನನಗೆ ಏನಂತ ಅಂದರೆ, ಮಾವಂಗೆ ಹಂಗೆ ಕೊಡ್ತಾ ಇದ್ದೀನಿ, ಹಿಂಗೆ ಕೊಡ್ತಾ ಇದ್ದೀನಿ, ಹಂಗೆ ನೋಡ್ಕೊತಾ ಇದ್ದೀನಿ, ಹಿಂಗೆ ನೋಡ್ಕೊತಾ ಇದ್ದೀನಿ, ಅದು ನಂಗೆ ತೋರಿಸೋದು ನಿಜವಾಗ್ಲೂ ಇಷ್ಟ ಇಲ್ಲ. ಅದಕ್ಕೆ ನಾನು ಎಷ್ಟು ಬೇಕೋ ಅಷ್ಟು ವೀಡಿಯೋಸಲ್ಲಿ ತೋರಿಸ್ತೀನಿ, ಇಲ್ಲ ನಾನು ತೋರ್ಸೋಕ್ಕೆ ಹೋಗಲ್ಲ. ಅವರು ಅಷ್ಟೇ, ಅವ್ರ ಪಾಡ್ಗೆ ಅವರು ರೂಮಲ್ಲಿ ಇರ್ತಾರೆ, ಅವ್ರು ಈಚೆಗೆ ಬರೋದೇ ಇಲ್ಲ. ಅದಕ್ಕೆ ಈ ರೂಮ್ ಯಾವಾಗಲೂ ನಾವು ಕ್ಲೋಸ್ ಮಾಡಿರ್ತೀವಿ, ನಮ್ಮ ರೂಮ್ ನೋಡಿ ಓಪನಲ್ಲೇ ಇರುತ್ತೆ. ಬೆಳಗ್ಗೆ ಯಾವ ರೀತಿ ಪೂಜೆನ ಮಾಡಿದ್ದಾರೆ, ಪವಿತ್ರಮ್ಮ ಆಮೇಲೆ ಅಣ್ಣ ಮಾನು ಎಲ್ಲರೂ ಪೂಜೆ ಮಾಡಿದ್ರು. ಅದನ್ನೆಲ್ಲ ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ನೋಡ್ಕೊಂಡು ಬನ್ನಿ. ನೋಡಿ ಗೈಸ್, ಮಾಡ್ತಾ ಇದ್ದಾರೆ. ಫೈನಲಿ ರೆಡಿ ಆಗ್ತಾ ಇದ್ದಾರೆ. ರೆಡಿ ಆಗ್ತಾ ಇದೆ. ಈ ಕಡೆ ಬಾ ಅಮ್ಮ, from this side. Perfect. ಇದು ಬೆಳಗ್ಗೆ ಪೂಜೆ ಪ್ರಮೋದ್ ಅವರು ಮಾಡ್ತಾ ಇರೋದು. ಪ್ರಮೋದ್ ಅವರು, ಅಣ್ಣ ಮತ್ತು ನಮ್ಮ ಮಾವ ಎಲ್ಲರೂ ಮಾಡಿದ್ರು. ನಾನು ಬೆಳಗ್ಗೆ ಮಾಡಲಿಲ್ಲ. ಬೆಳಗ್ಗೆನೇ ರೆಡಿ ಆದರೆ ಸಂಜೆ ಅಷ್ಟರಲ್ಲಿ ಮತ್ತೆ ರೆಡಿ ಆಗಬೇಕಲ್ಲ ಅನ್ನೋದೊಂದು ಬೇಜಾರು. ಮತ್ತು ಅಷ್ಟು ಬೇಗ ಪೂಜೆ ಮಾಡ್ತಾ ಇದ್ದಾರೆ, ರೆಡಿ ಆಗೋಕ್ಕೂ ನಂಗೆ ಮನಸ್ಸಿರಲಿಲ್ಲ. ಅದಕ್ಕೆ ಸಂಜೆ ಪೂಜೆ ಮಾಡೋಣ ನಾನು ಅಂದ್ಬಿಟ್ಟು ಇವಾಗ ಪ್ರಮೋದ್ ಅವರು ಮತ್ತು ನಮ್ಮ ಮಾವ ಮಾಡ್ತಾ ಇದ್ದಾರೆ. ನಾವು 2 ಕಳಶನ ಕೂರಿಸ್ತೀವಿ, ಬೇರೆ ಕಡೆ ಎಲ್ಲ ಹೆಂಗೋ ಗೊತ್ತಿಲ್ಲ. ಬಟ್ ನಾವು 2 ಕಳಶನೇ ಯಾವಾಗ್ಲೂ ಕೂರಿಸೋದು. 2 ಲಕ್ಷ್ಮಿನ ಈ ಥರ ಕೂರಿಸ್ತೀವಿ, ಒಂದು ಚಿಕ್ಕದು ಒಂದು ದೊಡ್ಡದು. ಕೈ ಕಾಲೆಲ್ಲ ನಾನು ಫಸ್ಟ್ ಟೈಮ್ ಲಕ್ಷ್ಮಿನ ಪ್ರಮೋದ್ ಅವರು ನಾನು ಯಾರದೇ ಹೆಲ್ಪ್ ಇಲ್ದಂಗೆ ಕೂರಿಸಿರೋದು ಅಂದರೆ ಫಸ್ಟ್ ಟೈಮು. ನೋಡೋಣ ಹೇಗೆ ಬರುತ್ತೆ ಅಂದ್ಬಿಟ್ಟು ಕೂರಿಸಿದ್ದು. ಬಟ್ ತುಂಬಾ ಚೆನ್ನಾಗಿ ಬಂದಿದೆ. ಆ್ಯಂಡ್ ಮೇಲ್ಗಡೆ ಅವರು ಚಕ್ರ ಹಾಕಿರೋದು ನೋಡೇ ಇಲ್ಲ ಲಕ್ಷ್ಮಿ ತಲೆ ಮೇಲೆ. ನಾನು ಶ್ವೇತಾ ಅವ್ರ ಮನೆಗೆ ಹೋದಾಗ ಪ್ರಮೋದ್ ಅವ್ರಿಗೆ ಕೇಳ್ತಾ ಇದ್ದೆ, ನಾನು ಇದನ್ನು ಹಾಕೇ ಇಲ್ವಲ್ಲ ಅಂತ. ನಾನು ಅಬ್ಸರ್ವೇ ಮಾಡಿರಲಿಲ್ಲ. ಇವಾಗ ವಾಯ್ಸ್ ಓವರ್ ಕೊಡುವಾಗ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ನಾವು ಪ್ರಸಾದಕ್ಕೆ ಬಂದು 5 ಥರ ನೈವೇದ್ಯನ ಮಾಡ್ತೀವಿ. ನೋಡ್ತಾ ಇರ್ಬೋದು, ಇಲ್ಲಿ ಪಲ್ಯ ಒಂದು ಎಕ್ಸ್ಟ್ರಾ ಆ್ಯಡ್ ಆಗಿದೆ. ಇನ್ನೆಲ್ಲ ಪ್ರಸಾದನೇ, ಪಲ್ಯ ಮಾಡಿದ್ವಲ್ಲ ಅಂದ್ಬಿಟ್ಟು ಪ್ರಮೋದ್ ಅವರು ಇಟ್ಟಿದ್ದಾರೆ. ಪ್ರಸಾದ ಎಲ್ಲ ನಾನೇ ರೆಡಿ ಮಾಡಿದ್ದು, ಪ್ರಮೋದ್ ಅವರು ಹೆಲ್ಪ್ ಮಾಡಲಿಲ್ಲ. ಅವರು ದೇವ್ರಿಗೆ ಹೂ ಅಲಂಕಾರ ಮಾಡೋದಾಗಿರ್ಬೋದು, ಕಂಪ್ಲೀಟ್ ಅದನ್ನು ಸೆಟಪ್ ಮಾಡೋಕ್ಕೆ ಅವರು ನಿಂತುಬಿಟ್ಟಿದ್ರು. ಆ ಟೈಮಲ್ಲಿ ಅವರು ಅಡುಗೆ ಮನೆಗೆ ಬರೋಕ್ಕೆ ಹೋಗಲ್ಲ. ಹೆಂಗಾಗುತ್ತೋ ಏನೋ ಅಂದ್ಕೊಂಡೆ. ಬಟ್ ಅಡುಗೆ ಎಲ್ಲ ಚೆನ್ನಾಗಿ ಮಾಡ್ತೀನಿ ನಾನು, ಅದರಲ್ಲಿ ಏನೂ ತೊಂದರೆ ಇಲ್ಲ. ಆ್ಯಂಡ್ ಪವಿತ್ರಮ್ಮನೂ ತುಂಬ ಚೆನ್ನಾಗಿ ಮಾಡಿದೀಯಾ ಅಂತ ಹೇಳ್ತಾಯಿದ್ರು. ಮಾಡೋಕ್ಕೆ ಬರಲ್ಲ ಅಂತೀಯ, ಎಲ್ಲನೂ ಚೆನ್ನಾಗೇ ಮಾಡ್ತೀಯಾ ಅಂತ ಅಂತಾರೆ. ಅವ್ರಿಗೆ ಯಾವುದೋ ಇಂಪಾರ್ಟೆಂಟ್ ಕಾಲ್ ಬಂತು ಅಂದ್ಬಿಟ್ಟು ಅವ್ರು ಹೊರಗಡೆ ಹೋದರು. ಆ್ಯಂಡ್ ಇನ್ನೂ ಒಂಥರ ಲಕ್ಷ್ಮಿ ಮನೇಲಿದ್ದಾಗ ತುಂಬ ಪಾಸಿಟಿವ್ ಅಂತ ಫೀಲ್ ಆಗುತ್ತೆ. ಈ ಹಬ್ಬಕ್ಕಂತೂ ನಾನು ಕಂಪ್ಲೀಟ್ ಮನೆ ಕ್ಲೀನ್ ಮಾಡಲಿಲ್ಲ ಅಂದರೆ ಏನೋ ಒಂಥರ ನನಗೆ ಮನಸ್ಸಿಗೆ ಸಮಾಧಾನನೇ ಇಲ್ಲ. ಇದು ಮತ್ತು ನಮ್ಮ ಅತ್ತೆ ಮುತ್ತೈದೆ ಪೂಜೆ ಮತ್ತು ನಮ್ಮ ಮನೆ ಪಕ್ಷ, ಇವು 3ಕ್ಕೆ ಮನೆ ಡೀಪ್ ಕ್ಲೀನ್ ಆಗಲೇಬೇಕು. ಇಲ್ಲಾಂದರೆ ಏನೋ ಮಿಸ್ಸಿಂಗ್ ಅಂತ ಅನ್ನಿಸ್ತಾ ಇರುತ್ತೆ. ಇವಾಗ ಪ್ರಮೋದ್ ಅವರು ಪೂಜೆ ಮಾಡ್ತಾ ಇದ್ದಾರೆ. ನಾನು ಜಸ್ಟ್ ಹಂಗೆ ಒಂದು ಕ್ಲಿಪ್ಪಿಂಗ್ಗಳನ್ನ ತೊಗೊಂಡಿದ್ದೀನಿ. ಆ್ಯಂಡ್ ಈ ವಿಡಿಯೋನ ಎಡಿಟ್ ಮಾಡೋಣ ಅಂತ ಹೋಗಿ ನಮ್ಮ ಆ್ಯನಿವರ್ಸರಿ ಆಮೇಲೆ ಒಂದಷ್ಟು ಹೊರಗಡೆ ಹೋಗೋದು ಅದು ಇದರಲ್ಲೆಲ್ಲ ಬ್ಯುಸಿ ಆಗೋದೆ ನಾನು. ಅದರಿಂದ ನಾನು ವಿಡಿಯೋ ಎಡಿಟ್ ಮಾಡೋಕ್ಕೆ ಆಗ್ತಾಯಿಲ್ಲ. ಇಲ್ಲ ಅಂದರೂ 4 ವ್ಲಾಗ್ ನನ್ನ ಹತ್ರ ಲೋಡಲ್ಲಿದೆ, ಫೋನಲ್ಲಿ ಹಾಗೆ ಇಟ್ಟಿದ್ದೀನಿ, ಎಡಿಟೇ ಮಾಡೋಕ್ಕಾಗ್ತಾಯಿಲ್ಲ. ಅದು 4 ವಿಡಿಯೋ ನಾನು ಬ್ಯಾಕ್ ಟು ಬ್ಯಾಕ್ ಹಾಕೋಣ ಅಂತ ಡಿಸೈಡ್ ಮಾಡಿದ್ದೀನಿ. ನಾಳೆ ನಾಡಿದ್ದು ಆಚೆ ನಾಡಿದ್ದು ಕಂಟಿನ್ಯೂಷನ್ ಆಗಿ ವ್ಲಾಗ್ ಬಂದೇ ಬರುತ್ತೆ, ಮಿಸ್ ಇಲ್ಲವೇ ಇಲ್ಲ. 4 ಡೇಸ್ ಕೂಡ ಸಂಜೆ 4 ಗಂಟೆ 5 ಗಂಟೆ
ಮಿಡಲಲ್ಲಿ ಬರುತ್ತೆ. ಸೊ ಪ್ರಮೋದ್ ಅವ್ರ ಪೂಜೆ ಆದಮೇಲೆ ನಮ್ಮ ಮಾವ ಮಾಡ್ತಾ ಇದ್ದಾರೆ. ನಾನು ವೀಡಿಯೋ ಮಾಡ್ತಾಯಿದ್ರೆ ಅವ್ರು ಏನೋ ಒಂಥರ ನಾಚ್ಕೋತಾರೆ ಗೈಸ್. ಅದು ಮುಂಚೆಯಿಂದನೂ ಅವ್ರು ಅಷ್ಟು ವೀಡಿಯೋಗೆ ನಾನು ವೀಡಿಯೋ ಮಾಡೋದೇ ಇಲ್ಲ. ಎವ್ರಿ ಡೇನ ನಮ್ಮ ಮಾವನ ತೋರಿಸೋದೇ ಇಲ್ಲ. ಬೇರೆಯವ್ರ ಥರ ನನಗೆ ಹಂಗೆ ನೋಡ್ಕೋತಾ ಇದ್ದೀನಿ, ಹಿಂಗೆ ನೋಡ್ಕೋತಾ ಇದ್ದೀನಿ, ಅದು ಇದು ಇದೆಲ್ಲ ನಂಗೆ ತೋರ್ಸೋಕ್ಕೆ ಇಷ್ಟ ಇಲ್ಲ. ಸೊ ಅವ್ರು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಸ್ವಲ್ಪ ಶೈ ಆಗ್ತಾರೆ ನಮ್ಮ ಮಾವ. ಎಸ್, ನೋಡ್ಕೊಂಡು ಬಂದ್ರಲ್ಲ ಬೆಳಗ್ಗೆ ಪೂಜೆಯಲ್ಲಿ ನೈವೇದ್ಯ ಏನು ಇಟ್ಟಿರಲಿಲ್ಲ ನಾವು. ಸೊ ಇವಾಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ. ಆ್ಯಂಡ್ ಅಯ್ಯೋ ನಿಮ್ಮ ಮಾಂಗಲ್ಯ ಚೈನೇ ಹಾಕಿಲ್ಲ ಅಂತ ಅನ್ಬೇಡಿ. ಸೊ ನಾನು ಲಾಸ್ಟ್ ವೀಡಿಯೋನಲ್ಲಿ ಹೇಳಿದ್ದೆ. ಸೊ ಮಾಂಗಲ್ಯ ಚೈನ್ನ ವರಮಹಾಲಕ್ಷ್ಮಿ ಹಬ್ಬದ ದಿನ ಪ್ರಮೋದ್ ಅವ್ರ ಕೈಲಿ ಹಾಕ್ಸ್ಕೊಳ್ತೀನಿ ಅಂತ. ಸೊ ಅದನ್ನು ಪೂಜೆಗೆ ಇಟ್ಟಿದ್ದೀವಿ. ಪೂಜೆ ಆದಮೇಲೆ ಪ್ರಮೋದ್ ಅವ್ರ ಕೈಲೇ ವೇರ್ ಮಾಡಿಸ್ಕೊತೀನಿ. ಮತ್ತು ಇನ್ನೊಂದು ಏನಂದರೆ ನೆಕ್ಲೆಸ್ ಹಾಕೊಳ್ಳಿ ಅಂತ ಹೇಳಿದ್ರು, ಬಟ್ ಹಾಕೊಳ್ಳೋದು ಬೇಡ ಅಂದ್ಕೊಂಡೆ. ಬಟ್ ಪವಿತ್ರಮ್ಮ ಹಾಕು 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 ಅಂತ ಹಿಂಸೆ ಕೊಡ್ತಾಯಿದ್ರು. ಸರಿ ಆಯಿತು ಅಂದ್ಬಿಟ್ಟು ವೇರ್ ಮಾಡಿದ್ದೀನಿ. ಆ್ಯಂಡ್ ಇದು ಮೈ ಫೇವ್ರೇಟ್ ಚೈನ್ ಗೈಸ್. ಏನೇ ಆದರೂ ಈ ಚೈನ್ ಇರಲೇಬೇಕು ಕತ್ತಲ್ಲಿ. ಬಿಕಾಸ್ ಸಿಕ್ಕಾಪಟ್ಟೆ ಇಷ್ಟಪಟ್ಟು ಪ್ರಮೋದ್ ಅವ್ರ ಹತ್ರ ನಾನು ಈಸ್ಕೊಂಡಿರೋಂಥದ್ದು ನಿಮಗೆ ಬೇರೆ ಮಾಡಿಸ್ಕೊಡ್ತೀನಿ ಅಂತ. ಸೊ ಇವಾಗ ಯಾವ ರೀತಿ ರೆಡಿ ಮಾಡಿದ್ವಿ ಲಕ್ಷ್ಮಿಗೆ ಅಂತ ತೋರಿಸ್ತೀನಿ ಬನ್ನಿ. ಸೊ ಎಸ್, ಇಲ್ಲಿ ಪೂಜೆಗೆ ಇಟ್ಟಿದ್ದೀವಿ. ಇನ್ನೂ ಪೂಜೆ ಆಗಿಲ್ಲ. ಅರಿಶಿನ ಕುಂಕುಮಕ್ಕೆ ಇದೇ ರೀತಿ ಬಾಳೆಹಣ್ಣೆಲ್ಲ ರೆಡಿ ಮಾಡಿ ದೇವ್ರಿಗೆ ಆರತಿ ಆ್ಯಂಡ್ ತಿಂಡಿಗಳು. ತಿಂಡಿದ್ರಲ್ಲಿ 2 ಮಿಸ್ಸಿಂಗ್ ಅಲ್ಲಮ್ಮ. ಬಾದುಷಾ ಬಾದಾಮ್ ಪುರಿ ಸಿಗಲಿಲ್ಲ. ಇಲ್ಲಿ ಬಾಗಣ. ನಾವು 2 ಕಳಶನ ಪ್ರತಿ ವರ್ಷನೂ ಕೂರಿಸ್ತೀವಿ. ಒಬ್ಬೊಬ್ಬರು 1 ಕಳಶ ಕೂರಿಸ್ತಾರೆ, ಬಟ್ ನಾವು 2 ಕಳಶನ ಇಡ್ತೀವಿ. ಒಂದು ಈ ರೀತಿ ಸೀರೆ ಎಲ್ಲ ಉಡಿಸಿ ನಾರ್ಮಲ್ ಒಂದು ಕಳಶ ಈ ರೀತಿ ಮಾಡಿ 2ನ್ನ ಕೂರಿಸ್ತೀವಿ ನಾವು ಪ್ರತಿ ವರ್ಷನೂ ಅಷ್ಟೇ. ಏನು ಡ್ರೈ ಫ್ರೂಟ್ಸು, ಆಮೇಲೆ ಹಾಲು ಇಟ್ಟಿದ್ದಾರೆ. ಇಲ್ಲೆಲ್ಲ ಅಮೌಂಟ್ ಇಟ್ಟಿದ್ದಾರೆ. ಇಡಲ್ಲ ಅಂದ್ಬಿಟ್ಟು ಇಟ್ಟಿದ್ದಾರೆ ಗೈಸ್ ಇವರು. ಗೊಂಬೆ ಯಾಕೋ ನಿದ್ದೆ ಮಾಡಿಲ್ಲ, ಅದಕ್ಕೆ ಮಲಗಿಸ್ತಾ ಇದ್ದಾರೆ. ಆ್ಯಂಡ್ ಮಾನು ನೋಡಿ ಗೈಸ್, ಸೇ ಹಾಯ್ ಮಾನು. ಅವಳು 8ನೇ ಕ್ಲಾಸ್ ಅಂದರೆ ಯಾರು ನಂಬಲ್ಲ ಗೈಸ್. ಅವಳು 8ನೇ ಕ್ಲಾಸೇ. ಅವನು ನನ್ನ ಹೈಟ್ ಇದೆಯಲ್ಲ ಮಾನು, ನೀನು ನಿಯರ್ ನನ್ನ ಹೈಟ್. ಚೂರು ಕುಳ್ಳಿದ್ದಾಳೆ, ಬಂದ್ಬಿಡ್ತಾಳೆ, ನನ್ನ ಹೈಟಿಗೆ ಬಂದ್ಬಿಡ್ತಾಳೆ. ಅಪ್ಪುಗೆ ರೆಡ್ ಕಲರ್ ಇಷ್ಟ ಅಂದ್ಬಿಟ್ಟು ವೇರ್ ಮಾಡಿದ್ದಾಳೆ ನೋಡಿ. ಮಾಂಗಲ್ಯ ಹಾಕಿರ್ಲಿಲ್ವಲ್ಲ, ಇವಾಗ ಪ್ರಮೋದ್ ಅವರು ಪೂಜೆ ಮಾಡ್ತಾ ಇದ್ದಾರೆ. ಫುಲ್ ಖುಷಿ ಅಣ್ಣಗೆ. ಮತ್ತೆ ಮದುವೆ ಐತೆ ಇದ್ದೀರಲ್ರಿ. ಹಾಂ ಮಾತಾಡು, ನಾಲ್ಕು ವಾಯ್ಸ್ ಓವರ್ ಕೊಡೋಕ್ಕಾಗಲ್ಲ. ಆಮೇಲೆ ಫೈನಲಿ ನಾನು ಇಷ್ಟಪಟ್ಟ ಮಾಂಗಲ್ಯ ಚೈನ್ ಡಿಸೈನ್ ಇಷ್ಟು ಗ್ರಾಮ್ಗೆ ಹಾಕೋಬೇಕು ಅಂತ ಒಂದು ಕನಸಿತ್ತು. ಅದನ್ನು ಈ ವರಮಹಾಲಕ್ಷ್ಮಿ ನನ್ನ ಆಸೆನ ಈಡೇರಿಸಿದೆ ಅಂತಲೇ ಹೇಳ್ಬೋದು. ತುಂಬ 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 ಖುಷಿ ಆಗ್ತಾಯಿತ್ತು ಮನಸ್ಸಲ್ಲಿ. ಏನೋ ಒಂಥರ ಹ್ಯಾಪಿ ಫೀಲಿಂಗು. 60 ಗ್ರಾಮ್ಗೆ ಹಾಕೋಬೇಕು, ಈ ಡಿಸೈನೇ ಹಾಕೋಬೇಕು ಅಂತ ತುಂಬ ದಿನದಿಂದ ಆಸೆ ಪಟ್ಟಿದ್ದೆ. ನಾನು ಒಂದು ದೊಡ್ಡ ಶಾಪಲ್ಲಿ ಮಾಡಿಸ್ಕೊಂಡಿದ್ದು ನಾನು ಹಾಕಿದ ಮಾಂಗಲ್ಯ ಚೈನ್ ಮುಂಚೆದು. ಬಟ್ ನನಗೆ ಅದು ನಾನು ಹೇಳಿ ಡಿಸೈನು ಮತ್ತು ನಾನು ಅದು ಮಾಂಗಲ್ಯನ ಫಿಕ್ಸ್ ಮಾಡ್ತೀವಲ್ಲ ಡೌನಲ್ಲಿ, ಅದನ್ನು ಅಗಲ ಎಲ್ಲ ಹೇಳಿದೆ. ಬಟ್ ಅವ್ರು ಮಾಡೇ ಕೊಟ್ಟಿರಲಿಲ್ಲ ಆ ಥರ. ಬಟ್ ಇದು ನಾನು ಯಾವ ರೀತಿ ಹೇಳಿದ್ದೀನಿ ಪರ್ಫೆಕ್ಟ್ ಅದೇ ರೀತಿ ಇದೆ. ಅದನ್ನು ಹಾಕ್ತಾಯಿದ್ರಿ ಒಳಗಡೆ ಏನೋ ಒಂಥರ ಖುಷಿ, ಕಣ್ಣಲ್ಲಿ ಕಣ್ಣೀರು ಆ ಥರ ಅನ್ನಿಸ್ತಾಯಿತ್ತು. ಲಾಸ್ಟ್ ಟೈಮ್ ನಾನು ಹೇಳ್ದಂಗೆ ಮಾಡಿರಲಿಲ್ವಲ್ಲ, ಅದು ಪ್ರಮೋದ್ ಅವರು ಬರ್ಡೇ ಗಿಫ್ಟ್ ಕೊಟ್ಟಿದ್ದು ನನಗೆ. ನಾನು ಮದುವೆ ಆದಾಗ ಸಿಂಗಲ್ ಎಳೆ ಹಾಕಿದ್ದೆ. ಅದಾದಮೇಲೆ 1 ಇಯರ್ಗೂ 2 ಇಯರ್ಗೂ ಪ್ರಮೋದ್ ಅವರು ನಂಗೆ 2 ಎಳೆ ಮಾಡಿಸ್ಕೊಟ್ಟಿದ್ದು. ನಾನು ಹೇಳ್ದಂಗೆ ಮಾಡಿಕೊಡ್ಲಿಲ್ವಲ್ಲ ಅನ್ನೋದೊಂದು ಬೇಜಾರಿತ್ತು. ಬಟ್ ಇದು ಈ ವರ್ಷ ಅದು ಫುಲ್ಫಿಲ್ ಆಯಿತು. ಇನ್ನು ನೆಕ್ಸ್ಟು ನಮ್ಮ ಕನಸು ಏನಿದ್ರು ದೊಡ್ಡದಾಗಿ ಇರುತ್ತೆ. ಅದು ನಿಯರಲ್ಲೇ ಇದೆ ಅಂತ. ದೊಡ್ಡ ಕನಸು ತುಂಬ ದೂರದಲ್ಲಿಲ್ಲ, ತುಂಬ ಹತ್ರದಲ್ಲೇ ಇದೆ.
ಬಟ್ ಆಗಿದ ತಕ್ಷಣ ಹೇಳಬಾರ್ದು ಅಂತ ನಾವು ಗೌಪ್ಯವಾಗಿ ಇಡ್ತಾ ಇದ್ದೀವಿ. ಸೊ ಅದು ಒಂದು ಒಳ್ಳೆ ಟೈಮ್ ಬಂದಾಗ ನಾವು ಅದನ್ನು ಖಂಡಿತ ನಿಮ್ಮೆಲ್ಲರ ಹತ್ರನೂ ಶೇರ್ ಮಾಡ್ಕೋತೀವಿ ಅದನ್ನು. ಅದೇನು ಅಂತ ಎಲ್ಲರಿಗೂ ಗೊತ್ತು, ಬಟ್ ಅದು ಯಾವಾಗ ಏನು ಎತ್ತ ಅಂದ್ಬಿಟ್ಟು ಅದೆಲ್ಲ ಆಗಿ ಸ್ವಲ್ಪ ಟೈಮ್ ಆದಮೇಲೆ ನಾವು ಅದನ್ನು ರಿವೀಲ್ ಮಾಡೋಣ ಅಂತಲೇ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಈಗ ನಾನು ವೇರ್ ಮಾಡಿರೋ ಸ್ಯಾರಿ ಬಂದು ನಮ್ಮ ಸ್ಯಾರಿನೇ, ಭೂಮಿ ಪಮ್ಮಿ ಕಲೆಕ್ಷನ್ ಸ್ಯಾರಿನೇ ಅದು. ಸೊ ಎಲ್ಲರೂ ಅದು ಹಾಕಿದಾಗ್ಲೇ ಅದು ಸ್ಯಾರಿ ಲುಕ್ ವೈಸ್ ಗೊತ್ತಾಗೋದು, ಅದು ಹೆಂಗಿದೆ ಏನು ಅನ್ನೋದು. ವಿಡಿಯೋದಲ್ಲಿ ನೋಡ್ತೀವಿ, ಅಯ್ಯೋ ಹೇಗಿರುತ್ತೋ ಏನೋ ಅಂದ್ಕೊಂಡ್ಬಿಡ್ತೀವಿ. ಬಟ್ ವೇರ್ ಮಾಡಿದ್ಮೇಲೆ ಎಷ್ಟು ಜನ ಈ ಸ್ಯಾರಿನ ಕೇಳಿದ್ರು ಗೊತ್ತಾ ಗೈಸ್. ಸ್ಕ್ರೀನ್ಶಾಟ್ ಹೊಡೆದು ಇಲ್ಲ ಅಂದರೂ 100-150 ಮೆಸೇಜಸ್ಸು ಬರೀ ನಾನು ವೇರ್ ಮಾಡಿರೋ ಸ್ಯಾರಿನೇ ಇತ್ತು. ಆ್ಯಂಡ್ ನಮ್ಮ ಆ್ಯನಿವರ್ಸರಿಗೆ ಇನ್ಸ್ಟಾಗ್ರಾಮಲ್ಲೂ ಒಂದು ಪೋಸ್ಟ್ ಹಾಕಿದ್ದೆ ಚಾಮುಂಡಿ ಬೆಟ್ಟದ್ದು. ಅದು ಅಷ್ಟೇ ಎಷ್ಟು ಜನ ಎನ್ಕ್ವೈರಿ ಮಾಡಿದ್ರು ಅಂದರೆ ಅದನ್ನು ನಾನು ಹಾಕಿರ್ತೀನಿ. ಯಾಕಂದರೆ ನಾನು ತರಿಸಿದ್ರೆ ಒಂದು ಸೆಟ್ ಅಂತೂ ನಾನು ಇವಾಗ ತರಿಸ್ತಾನೇ ಇಲ್ಲ, 3, 4, 5 ಸೆಟ್ವರೆಗೂ ಇವಾಗ ತರಿಸ್ತಾ ಇದ್ದೀನಿ. ಬಿಕಾಸ್ ನಮಗೆ ಸ್ಯಾರಿಗಳು ಸಾಕಾಗ್ತಾಯಿಲ್ಲ, ಅದಕ್ಕೋಸ್ಕರ ತರಿಸಿರ್ತೀನಿ. ಅದೆಲ್ಲ ನಾನು ಒಂದು ಎತ್ಕೊಂಡಿರ್ತೀನಿ ಅಷ್ಟೇ. ಬಟ್ ಇದು ಈ ಸೀರೆ ಪರ್ಟಿಕ್ಯುಲರ್ ಈ ಸೀರೆ ಬೇರೆಯವ್ರಿಗೆಲ್ಲ ರೀಚ್ ಆಗಿದೆ. ಅವರು ವೇರ್ ಮಾಡಿ ತುಂಬ ಜನ ನಮ್ಮ ಸೀರೆನ ಲಕ್ಷ್ಮಿಗೆ ಉಡ್ಸಿರೋದು, ಅವ್ರು ವೇರ್ ಮಾಡಿರೋದು ಎಲ್ಲ ತುಂಬ ಜನ ಫೋಟೋಸ್ನ ಕಳಿಸಿದ್ರು. ಬಟ್ ನನಗೆ 1000+ ಮೆಸೇಜ್ ಮೇಲೆ ಹೊಟ್ಟೋಗ್ಬಿಟ್ಟಿತ್ತಲ್ಲ, ನಾನು ಅಷ್ಟು ನೋಡೋಕ್ಕಾಗಲಿಲ್ಲ. ಒಂದಷ್ಟು ಹಂಗೆ ರಿವ್ಯೂಸ್ ಹಾಕ್ಕೊಂಡಿದ್ದ. ನನ್ನ ಪೂಜೆ ಆಯಿತು. ಇವಾಗ ಪವಿತ್ರಮ್ಮ ಅವರು ಪೂಜೆ ಮಾಡ್ತಾಯಿದ್ದಾರೆ. ಪವಿತ್ರಮ್ಮ ಅವರು ಅನ್ನೋ ಬಾಯಿ ಒಳ್ಳೆ ಬಿಡುತ್ತೆ. ಜಸ್ಟ್ ನಾನು ಅಮ್ಮ ಅಂತೀನಿ ಅವ್ರಿಗೆ. ಆ ವಿಡಿಯೋದಲ್ಲಿ ಪವಿತ್ರಮ್ಮ ಅಂತೀನಲ್ಲ, ನಾಳೆಗೆ ಒಳ್ಳೆ ಬಿಡುತ್ತೆ ಹಂಗೇ. ಅವರು ನಾನು ಪೂಜೆ ಮಾಡೋದು ವೀಡಿಯೋ ಮಾಡ್ತಾಯಿದ್ರೆ ನಗ್ತಾಯಿದ್ರು ಗೈಸ್. ದೂರದಿಂದ ವೀಡಿಯೋ ಮಾಡು ಅಂದ್ಕೊಂಡು ಏನೋ ಒಂಥರ ಆ ವೀಡಿಯೋಗೆ ಯಾರೇ ಆದ್ರೂ ಅದು ಹೊಸ್ದಾಗಿ ವೀಡಿಯೋಗೆ ಬರ್ತಾಯಿದ್ದಾರೆ ಅಂದರೆ ಅದು ಶೈ ಆಗೇ ಆಗುತ್ತೆ. ಅವರು ಕ್ಯಾಮ್ರಾ ಹಿಂದೆ ತುಂಬ ಮಾತಾಡ್ತಾರೆ. ಕ್ಯಾಮ್ರಾ ಆನ್ ಆದಾಗಂತೂ ಅವ್ರು ಏನೂ ಮಾತಾಡೋಲ್ಲ, ಕಂಪ್ಲೀಟ್ ಸೈಲೆಂಟಾಗಿ ಹೋಗ್ತಾರೆ, ನಾನೇನೂ ಮಾತಾಡೋಲ್ಲ ಅಂತ. ಸೊ ಕಲಿಸ್ತೀನಿ ವೀಡಿಯೋದಲ್ಲಿ ಮಾತಾಡಬೇಕು, ಅವ್ರು ಪಟ ಅಂತ ನಂತರ ಮಾತಾಡಬೇಕು, ಆ ಲೆವೆಲ್ಗೆ ಕಲಿಸ್ತೀನಿ. ಇದು ಅಣ್ಣ ಇವಾಗ ಪೂಜೆ ಮಾಡ್ತಾಯಿದ್ದಾರೆ. ಇವ್ರ ಪೂಜೆನೇ ಒಂಥರ ಡಿಫ್ರೆಂಟ್ ಮಾಡೋದು. ನನಗೆ ನೋಡಿ ಏನೋ ಒಂಥರ ಇವಾಗ ಪೂಜಾರಿ ಮಾಡ್ತಾರಲ್ಲ, ಅವರು ಬ್ರಾಹ್ಮಣಲ್ಲ. ಸೊ ಪೂಜಾರಿಗಳು ಸೇಮ್ ಇದೇ ರೀತಿ ಅವರು ಕೈ ನೋಡಿ ಸೇಮ್ ಹೀಗೆ ಇಟ್ಕೊಂಡು ಅವ್ರು ಪೂಜೆ ಮಾಡೋದು. ಸೊ ಅದೇ ರೀತಿ ಮಾಡ್ತಾಯಿದ್ರೆ ನನಗೆ ಅವಾಗ ದೇವಸ್ಥಾನದಲ್ಲಿ ಪೂಜಾರಿಗಳು ಪೂಜೆ ಮಾಡ್ತಾರಲ್ಲ, ಅದೇ ನನಗೆ ನೆನಪಾಗ್ತಾಯಿತ್ತು. ಇವಾಗ ಮಾನು ಜೊತೆ ನಾನು ಪೂಜೆ ಮಾಡ್ತೀನಿ ಅಂದ್ಬಿಟ್ಟು ಅಪ್ಪು ಹೋದ. ಅವಳು ಮಾಡಲಿ ಬಾ ಅಂದ್ಬಿಟ್ಟು ನಾವು ಅಪ್ಪನ ಹೇಳ್ಕೊಂಡ್ವಿ. ಅವಳು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಅವಳು ನಾಚ್ಕೋತಾ ಇದ್ಲು. ಅವಳು ರೆಡ್ ಸೀರೆ ಹಾಕಿದ್ರೆ ಅವಳಿಗೆ ಆಗೋಲ್ಲ, ಬೇಗ ಒಂಥರ ದೃಷ್ಟಿ ಥರ ಅಟ್ರಾಕ್ಟ್ ಆಗುತ್ತೆ ಅವಳಿಗೆ. ಈ ಸಲ ಏನೋ ಆಗಲಿಲ್ಲ, ಒಟ್ಟಿನಲ್ಲಿ ಅಷ್ಟೇನೋ ಬಿದೋಗಲಿಲ್ಲ ಅವಳು. ರೆಡ್ ಸೀರೆ ಮಾತ್ರ ತುಂಬ ಚೆನ್ನಾಗಿ ಕಾಣುತ್ತೆ ಅವಳಿಗೆ. ರೆಡ್ ಆಲ್ಮೋಸ್ಟ್ ಎಲ್ಲರಿಗೂ ಚೆನ್ನಾಗಿ ಕಾಣುತ್ತೆ, ಬಟ್ ಅವಳಿಗೆ ಇನ್ನೂ ಸೂಪರಾಗಿ ಕಾಣ್ತಾಯಿತ್ತು. ಸ್ಟೇಟಸ್ಗೆ ಹಾಕಿದ್ರಲ್ಲ ಅಮ್ಮ, ಅವಾಗ ಎಲ್ಲರೂ ಫೋನ್ ಮಾಡಿ ಕೇಳ್ತಾಯಿದ್ರು ತುಂಬ ಚೆನ್ನಾಗಿ ಕಾಣ್ತಿದ್ದಾಳೆ ಅಂದ್ಬಿಟ್ಟು ಹೇಳ್ತಾಯಿದ್ರು. ನಾನು ಹೇಳ್ಕೊಡ್ತಾಯಿದ್ದೀನಿ, ಈ ರೀತಿ ಬೇಡ್ಕೊಂಡು ದೇವ್ರಿಗೆ ಈ ಥರ ಅಕ್ಷತೆನ ಹಾಕು ಅಂದ್ಬಿಟ್ಟು ಅಮ್ಮ ರೇಗಿಸ್ತಾಯಿದ್ರು. ಏನು ಬೇಡ್ಕೋತಾ ಇದೆಯಾ ಅಂತ. ಅದಕ್ಕೆ ಅವಳು ತಿರುಗಿ ನೋಡಿಕೊಂಡು ನಗ್ತಾ ಇದ್ದಾಳೆ. ಕಂಪ್ಲೀಟ್ ಎಲ್ಲರದು ಪೂಜೆ ಆದಮೇಲೆ ನಾವು ದೇವರಿಗೆ ಆರತಿ ಮಾಡ್ತೀವಿ. ಬೆಳಗ್ಗೆನೂ ಆರತಿ ಮಾಡಿರ್ತೀವಿ, ಅದನ್ನು ಹೊರಗಡೆ ಚೆಲ್ಲಲ್ಲ. ಬಟ್ ಇವಾಗ ಒಂದು ಆರತಿ ಮಾಡ್ತೀವಿ. ಅದನ್ನು ಏನು ಮಾಡ್ತೀವಿ ಅಂದರೆ ನಾವು ಹೊರಗಡೆ ಅಂದರೆ ರೋಡ್ಗೆ ಹಾಕಲ್ಲ, ಗೊಂಬೆಗೆ ಆರತಿ ತೆಗೆಯೋದು ರೋಡ್ಗೆ ಹಾಕ್ತೀವಿ. ದೇವ್ರಿಗೆ ಆರತಿ ಮಾಡೋದು ನಾವು ತುಳಸಿ ಗಿಡಕ್ಕೆ ಹಾಕ್ಬಿಡ್ತೀವಿ. ಇದೇನೋ ಕ್ಲಿಪ್ಪಿಂಗ್ ಉಲ್ಟಾ ಮಾಡಿಬಿಡ್ತೀನಿ ಗೈಸ್ ನಾನು. ಅಪ್ಪು ಮತ್ತು ಪ್ರಮೋದ್ ಅವ್ರು ಪೂಜೆ ಮಾಡೋದು ಮತ್ತು ಆರತಿದು ಉಲ್ಟಾ ಆಗಿಬಿಟ್ಟಿದೆ. ಇವಾಗ ವಾಯ್ಸ್ ಓವರ್ ಕೊಟ್ಟಾದ್ಮೇಲೆ ಅದು ಚೇಂಜ್ ಮಾಡೋಕ್ಕಾಗಲ್ಲ, ವಾಯ್ಸ್ ಓವರ್ ಆ ಕಡೆ ಈ ಕಡೆ ಆಗಿಬಿಡುತ್ತೆ. ಅಪ್ಪು ಲಾಸ್ಟಲ್ಲಿ ಪೂಜೆ ಮಾಡ್ದೆ, ನನ್ನ ವೀಡಿಯೋ ಮಾಡ್ರೋ ಅಂದ್ಕೊಂಡು. ಸೊ ನಮ್ಮ ಅಪ್ಪು ಅಂತೂ ಇತ್ತೀಚೆಗೆ ತುಂಬ ಕ್ಯೂಟ್ ಗೈಸ್. ಹೊಡಿಬೇಕು ಅನಿಸುತ್ತೆ ಒಂದೊಂದು ಸಲ, ಬಟ್ ಒಂದೊಂದು ಸಲ ಅವ್ನು ಆಡೋದು ನೋಡಿದ್ರೆ ಎಷ್ಟು ಕ್ಯೂಟ್ ಅಲ್ವಾ ಅಂತ ಅನಿಸುತ್ತೆ ನಮಗೆ. ಎಸ್ ಗೈಸ್, ಪೂಜೆ ಎಲ್ಲ ಮುಗೀತು. ಒಂದಷ್ಟು ರೀಲ್ಸು ಮಾಡ್ಕೊಂಡಾಯಿತು. ಆ್ಯಂಡ್ ಪಕ್ಕದ ಮನೆಗೆ ಕುಂಕುಮಕ್ಕೆ ಹೇಳೋಣ ಅಂತ ಹೋಗಿದ್ದೆ, ಅವರು ಬಂದಿದ್ದರು. ಆ್ಯಂಡ್ ರಂಜಿನಿ ಅವ್ರಿಗೆ ಹೇಳಿದೆ, ಅವರು ಬಂದು ಇವಾಗ ಜಸ್ಟ್ ಹೋದರು. ಅಮ್ಮ, ಅಣ್ಣ ಮತ್ತು ಅಮ್ಮನ ಮನೆ ಪಕ್ಕದ ಮನೆಯವರು. ಪಕ್ಕದ ಮನೆಯವ್ರನ್ನ ಅಮ್ಮ ಅಂತ ತುಂಬ ಇಷ್ಟಪಡ್ತಾರೆ.
ಆ ಆಂಟಿಗೂ ಹೇಳಿದ್ದೆ, ಆಂಟಿನೂ ಕೂಡ ಬಂದಿದ್ದಾರೆ. ಸೊ ಖುಷಿಯಾಗುತ್ತೆ ಹೇಳಿದ ತಕ್ಷಣ ಅಷ್ಟು ಪ್ರೀತಿ ತೋರಿಸ್ಕೊಂಡು ಬರ್ತಾರಲ್ಲ ಅಂತ. ಎಲ್ಲರೂ ಮೇಲ್ಗಡೆ ನೋಡೋಕೆ ಹೋಗಿದ್ದಾರೆ. ಆ್ಯಂಡ್ ಯಾರಿದು ಫೈನಲಿ ಮಾಂಗಲ್ಯ ಚೈನ್ ವೇರ್ ಮಾಡಿದೆ ಗೈಸ್. ಹೇಗೆ ಕಾಣ್ತಾ ಇದ್ದೀನಿ ಅಂದ್ಬಿಟ್ಟು ಕಮೆಂಟ್ ಮಾಡಿ. ನನಗೆ ಒಂಥರ ಇವಾಗ ಅನ್ನಿಸ್ತಾ ಇದೆ, ಒಂಥರ ಮೊಕ್ಕು ಕೊಡ್ದಂಗೆ ಅನ್ನಿಸ್ತಾ ಇದೆ ಅಂತ ಪ್ರಮೋದ್ ಅವರು ರೇಗಿಸ್ತಾವ್ರೆ. ಅದಕ್ಕೇನೆ ಏನಂದ್ರೆ ರೀ ಬಡ್ಡಿ ಬಂಗಾರಮ್ಮ ಅಂತ ರೇಗಿಸ್ತಾ ಇದ್ದಾರೆ. ಸೊ ಒಂಥರ ಇವಾಗ ಜಾಸ್ತಿ ದಪ್ಪ ಅಂತ ಅನ್ನಿಸ್ತಾ ಇದೆ. ಆವಾಗ ತೀರಾ ಸಣ್ಣ ಸಣ್ಣ ಅಂತ ಕಾಣಿಸ್ತಾ ಇದ್ದು, ಬಟ್ ಇವಾಗ ಜಾಸ್ತಿ ದಪ್ಪ ಅಂತ ಅನ್ನಿಸ್ತಾ ಇದೆ. ಬಟ್ ಕಷ್ಟ ಬಂದಾಗ ಚಿನ್ನನೇ ಆಗೋದು. ಆದರೆ ನಾನು ದೇವ್ರ ಹತ್ರ ಕೇಳ್ಕೊಳ್ಳೋದು ಒಂದು ಏನಂದರೆ, ಎಷ್ಟೇ ಕಷ್ಟ ಬಂದರೂ ಈ ಮಾಂಗಲ್ಯ ಚೈನನ್ನು ಮಾತ್ರ ಅಡ ಇಡೋಷ್ಟು ಕಷ್ಟನ ಕೊಡಬೇಡ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ ಗೈಸ್. ಬಿಚ್ಚಿಟ್ಬಿಟ್ಟು ಬೇರೆದು ಹಾಕೊಳ್ಳೋದು ಒಂಥರ, ಅಡ ಇಟ್ಬಿಟ್ಟು ಇನ್ನೊಂಥರ ಹೇಳೋದೊಂಥರ. ಸೊ ಅದಕ್ಕೋಸ್ಕರ ಇದೊಂದು ಹಣ ಹಿಡ್ದೇ ಇರೋಷ್ಟು ಶಕ್ತಿನ ನಮಗೆ ಕೊಡಲಿ ದೇವರು. ಇದುವರೆಗೂ ಆ ಥರ ಶಕ್ತಿ, ಆ ಥರ ತೀರಾ ಇದು ಮಾಡಿಲ್ಲ ದೇವರು ನಮಗೆ ಮಾಂಗಲ್ಯ ಚೈನ್ನ ಹಣ ಇಡೋಷ್ಟು. ಸೊ ಮುಂದೆನೂ ಅದಾಗಬಾರ್ದು ಅಂತ ಈ ಲಕ್ಷ್ಮಿ ಹತ್ರ ನಾನು ಕೇಳ್ಕೊತೀನಿ ಗೈಸ್. ಏನ್ರಿ? ಹೌದು, ಶುಭ. ಆ್ಯಂಡ್ ನಾನು ಇದ್ರ ಮ್ಯಾಚಿಂಗ್ದೇ ಜ್ಯುವೆಲ್ಲರಿ ಹಾಕೊಳ್ಳೋಣ ಅಂದ್ಕೊಂಡೆ. ಸೊ ಬೇಡ, ಇದೇ ಚೆನ್ನಾಗಿ ಕಾಣ್ತಿದೆ ಅಂದ್ಬಿಟ್ಟು ಈ ಓಲೆನೇ ಹಾಕ್ಕೊಂಡಿದ್ದೀನಿ. ಆ್ಯನಿವರ್ಸರಿ ದಿನ ಇದ್ರ ಮ್ಯಾಚಿಂಗ್ ತೊಗೊಂಡಿದ್ದೀನಲ್ಲ, ಸೊ ಅದನ್ನು ವೇರ್ ಮಾಡ್ತೀನಿ. ಪವಿತ್ರಮ್ಮ, ನಾನು ಹೇಳಿದ್ನಲ್ಲ ಆವಾಗಲೇ ಅಷ್ಟು ಪ್ರೀತಿಯಿಂದ ಬಂದಿದ್ದಾರೆ ಅಂತ. ಇವರು ನಮ್ಮಮ್ಮ, ಇವ್ರಿಗೆ ಇವರಮ್ಮ. ಎಷ್ಟು ಕ್ಲೋಸ್ ಆಗೋದಾಗಿಸಿದ್ರೆ ಹಿಂಗಿರಬೇಕು ಬಾಂಡಿಂಗು. ಎಷ್ಟು ವರ್ಷ ಆಯ್ತಮ್ಮ ಪರಿಚಯ? 3 ವರ್ಷ ಆಯಿತು. 3 ವರ್ಷದಿಂದ ಹಿಂಗೆ ಇದ್ರಲ್ಲ, ಯಾರ ದೃಷ್ಟಿನೂ ಬೀಳದೆ ಇರಲಪ್ಪ. ಖುಷಿ ನಮ್ಮಮ್ಮ ಗಾಡಿಯಲ್ಲಿ ಮಾತಾಡಿ. ಈಗ ವಿಡಿಯೋ ಕಟ್ಟಾದ್ಮೇಲೆ ಮಾತಾಡ್ತಿರಲ್ಲ. ಉಂಟಿ ಊಟ ಊಟ ಮಾಡೋಣ ಬನ್ನಿ, ಊಟ ಬನ್ನಿ. ಇವತ್ತು ಪವಿತ್ರಮ್ಮ ಅವ್ರ ಮನೆ, ಪವಿತ್ರಮ್ಮ ಅವರು ನಮ್ಮ ಮನೇಲೇ ಇರಬೇಕು ಈ 2 days. ಇಲ್ಲಿ ಈ ಅಮ್ಮಂಗೆ ಬೇಜಾರು ನೋಡಿ. ಈಗ ಇಲ್ಲಿ ಅಯ್ಯೋ, ಇಲ್ಲಿ ಇದು ನೋಡಿ, ಇದು ನೋಡಿ. ಮಾಡು, ಏನಿಲ್ಲ. ಮನೆಯವ್ರು ನೋಡಿ ನನ್ನ ಈ ಥರ ಮಾಡ್ಕೊಂಡು ಅಂಗಡಿ ಕೂತ್ಕೊಂಡಾಗೆಲ್ಲ ನೋಡ್ಕೊಂಡು ಬಂತೀವಿ ಫೋಟೋ. ದೇವ್ರ ಮೇಲೆ ಒಂಚೂರು ಕುಂಕುಮ ಇಕ್ಕೊಳಗೆ ಕೊಡು. ಅಲ್ಲೇ ಇಡು, ಅಲ್ಲೇ ಒಂಚೂರು ಎತ್ಕೋ, ಅವಳಿಗಿಡು. ನಮ್ಮದು ವಿಡಿಯೋ ಬಂದಿಲ್ಲ. ನಮಸ್ಕಾರ ಮಾಡಿಸು. ಮಾಡಿಸ್ತೆ ಆಗ್ಲಿ. ಬೆಳೀತೆ ಏನಾಗೋದಿಲ್ಲ. ಇನ್ನೂ ಕಮ್ಮಿ ಇತ್ತು, ಈಗ ಪರವಾಗಿಲ್ಲ. ಇವಳಿಗೆ ಬುಲ್ಡೆ ಬೆಳೆಯುತ್ತೆ. ಆಮೇಲೆ ಅಪ್ಪಗೂ ಹಂಗೆ ಇದ್ದಿದ್ದಲ್ಲ. ನಾಮಕರಣಕ್ಕೆ ಹೇಳ್ತೀವಿ ಅಮ್ಮ ಬರ್ಬೇಕು. ಇನ್ನೊಂದೂವರೆ ತಿಂಗಳು ಅಷ್ಟೇ ಶ್ವೇತವ್ರೆ. ಇನ್ನೊಂದೂವರೆ ತಿಂಗಳಿದೆ. ಆಲ್ರೆಡಿ ರೆಡಿ ಮಾಡ್ಕೋತಾ ಇದೀವಿ ನಾವು. ಸಣ್ಣನೇ ಮಾಡೋದು ಒಟ್ನಲ್ಲಿ. ಆದ್ರೆ ಒಂದ್ ಸ್ವಲ್ಪ ಶುಕ್ರವಾರ ಶನಿವಾರ ಏನಾದ್ರು ಇದ್ರೆ ಕೆಲ್ಸಕ್ಕೆ ಒಂದ್ ಸ್ವಲ್ಪ ಯಾರು ಇಲ್ಲ, ನೀವೇ ಬಂದ್ ಮಾಡ್ಬೇಕು ಅಂತ ನಿಮ್ಗೆ ಫಸ್ಟ್ ಹೇಳ್ತಾ ಇರೋದು ನಾನು. ಅದಕ್ಕೆ ಹೇಳ್ತಾ ಇರೋದು. ಇಟ್ಕೊಂಡು ಓಡಾಡ್ಬೇಕು ಅಂತ. ಭಾನುವಾರನೇ ಇಟ್ಕೋತೀವಿ, ಶನಿವಾರ ಭಾನುವಾರ ಒಂದ್ ಸ್ವಲ್ಪ ನೋಡಿ ನಿಮ್ಗೆ ರಜಾ. ಸೊ ಎಸ್ ಗೈಸ್, ಮುಗೀತು ವರಮಹಾಲಕ್ಷ್ಮಿ ಹಬ್ಬ ಡಾಮ್ ಧೂಮ್ ಅಂತ. ಸೊ ಶ್ವೇತ ಅವ್ರು ಇವಾಗ್ತೇನೆ ಹೊರಟು. ನಾನು ಕುಂಕುಮ ಕೇಳಿದ್ರಲ್ಲ, ಹೋಗ್ಬಿಟ್ಟು ಬಂದೆ. ರೀ ಅವ್ರು 8:30 ಎತ್ತಬೇಕಂತೆ. ಇವಾಗ 8:30 ಎತ್ತಲಿಲ್ಲ, ತಿರ್ಗಿಸ್ಲಿಲ್ಲ, ಕಳ್ಸೋಣ ಅಂದರೆ 3 ದಿನ ಇಟ್ಕೋಬೇಕಂತೆ. ಯಾರು? ಅವರು ಎದುರುಗಡೆ ನುಗ್ಗೆಕಾಯಿ ಮನೆಯವರು. ಅದಕ್ಕೆ ಅವರು ಹೇಳಿದರಷ್ಟು ಹೇಳಿರ್ತಾರಲ್ಲ, ಅದೆಲ್ಲ ಕುಂಕುಮ ಕೊಟ್ಬಿಟ್ಟು ಕಳಶ ತಿರ್ಗಿಸಕ್ಕೆ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ರು. ಸೊ ಕುಂಕುಮ ಎಲ್ಲ ಇಸ್ಕೊಂಡ್ಬಂದ್ವಿ.
ಆಗಿತ್ತು ವರಮಹಾಲಕ್ಷ್ಮಿ ಹಬ್ಬ. ನಮ್ಮನೆ ಊಟ ನುಗ್ಗೆಕಾಯಿ ಸಾಂಬಾರು, ಖೀರು, ಪಲ್ಯ, ಕಡಲೆಕಾಳು ಉಸ್ಲಿ, ಮೊಸರನ್ನ, ಪುಳಿಯೋಗರೆ ಇಷ್ಟೆಲ್ಲ ವೆರೈಟಿ ಮಾಡಿದ್ವಿ. ಇವಾಗ ಬಜ್ಜಿ ಹಾಕಬೇಕು. ಬಜ್ಜಿ ಹಾಕ್ಬಿಟ್ಟು ಊಟ ಮಾಡ್ಕೊಂಡು ಮಲ್ಕೋಬೇಕು. ಅಪ್ಪು ಇಲ್ಲ, ಅಮ್ಮ, ಅಪ್ಪು, ಅಣ್ಣ 3 ಜನನು ಮನೆಗೆ ಹೋಗಿದ್ದಾರೆ. ಹಾಲು ಹಾಕ್ಸ್ಕೋತಾರೆ ಅವರು, ಇದ್ರದ್ದು ಹಸುದು. ಅದನ್ನು ಹಾಗೆ ಇಟ್ಬಿಟ್ಟು ಬಂದುಬಿಟ್ಟಿದ್ದಾರೆ. ಅದಕ್ಕೆ ಅದು 1 ಲೀಟ್ರ್ ಏನೋ ಹಾಕ್ಸ್ಕೋತಾರೆ, 1 ಲೀಟ್ರ್ 2 ಲೀಟ್ರ್. ಅದನ್ನು ತೊಗೊಂಡು ಅದೇ ರೈಸ್ ಮಾಡಿಬಿಟ್ಟಿದ್ರು, ಅದನ್ನು ತೊಗೊಂಡು ಬರ್ತೀವಿ ಅಂದ್ಬಿಟ್ಟು ಹೋಗಿದ್ದಾರೆ. ಇನ್ನೇನು ಅವರು ಬರ್ತಾರೆ. ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಆ್ಯಂಡ್ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಲವ್ ಯು ಆಲ್. ಬಾಯ್. ಲಕ್ಷ್ಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು.